ವಾಕ್ ಪರಿಪಾಲನೆ ಇರಬಹುದು, ಪಿತೃನ ಮೂಲಕ ಮಾತ್ರ ವಾಕ್ ಪರಿಪಾಲನೆ ಇರಬಹುದು. ಅದನ್ನು ಅವನು ಎಲ್ಲಿಯೂ ಛೇದ ಆಗಲಿಕ್ಕೆ ಬಿಡ್ಲಿಲ್ಲ. ಕುಟುಂಬ ಛೇದ ಆಗಬಾರದು. ಎರಡನೇ ಭಾಗಕ್ಕೆ ಬನ್ನಿ. ಸಹೋದರರು ಅಂದ್ರೆ ಶತ್ರುಗಳು ಅನ್ನುವ ಒಂದು ಭಾವವಿದೆ. ಸಹೋದರ ತ್ಯಾಗ ಮಾಡಿ ಸಹೋದರತ್ವ ಉಳಿಸುವುದು ಅದು ಬಹಳ ದೊಡ್ಡ ಆಸ್ತಿ. ಅದನ್ನು ಕುಟುಂಬದಲ್ಲಿ ತೋರಿಸಿದವ ಶ್ರೀರಾಮಚಂದ್ರ. ದೊಡ್ಡವನಾದ ರಾಮಚಂದ್ರ ತಂದೆಯ ಮಾತನ್ನು ನಡೆದು ದೊಡ್ಡವನಾದ. ಕುಟುಂಬದ ಎಲ್ಲ ಗುಣಗಳನ್ನು ತೋರಿಸಿದ ಶ್ರೀರಾಮಚಂದ್ರ ಒಂದು ಭಾಗ. ಇನ್ನು ಸಮಾಜದ ಪ್ರತಿ ಒಬ್ಬನಿಗೂ ನ್ಯಾಯ ಆಗಬೇಕು. ಇಲ್ಲದೆ ಹೋದ್ರೆ ಅದು ಅನ್ಯಾಯ ಆದ್ರೆ ಹೋಯ್ತು, ಅಸಮಾಧಾನಿ ರಾಮಚಂದ್ರ. ರಾಜಕೀಯದ ಒಂದು ನಿಜವಾದ ಚೌಕಟ್ಟಿನ ಗುಣ ಏನು ಅಂದ್ರೆ ಸಮಾಜದ ಪ್ರತಿ ವ್ಯಕ್ತಿ, ಕಟ್ಟಕಡೆಯ ವ್ಯಕ್ತಿ ಕೂಡ ಸಮಾಧಾನಿತನಿರ್ಬೇಕು. ಅವನು ಅಸಮಾಧಾನಿತನಿದ್ದಾನೆ ಅಂದ್ರೆ ರಾಜನ ಮಟ್ಟಿಗೆ ಅದು ದೋಷ, ಅದು ರಾಜನ ದೋಷ. ಕಳಂಕ ಇಟ್ಟುಕೊಂಡು ರಾಜನಲ್ಲ. ಹಾಗೆ ತನ್ನ ಹೆಂಡತಿಯನ್ನು ತ್ಯಾಗ ಮಾಡಿದ. ಅಲ್ಲಿ ಆಸ್ತಿ, ರಾಜ್ಯ, ಪಟ್ಟಾಭಿಷೇಕವನ್ನು ತ್ಯಾಗ ಮಾಡಿದ. ಇಲ್ಲಿ ಹೆಂಡತಿಯನ್ನು ರಾಮಚಂದ್ರ ಹೀಗೆ ಸಾಮಾಜಿಕ ಶುದ್ಧತೆ ಮಾಡಿದ.